ಇಂದು ಆದಿಚುಂಚನಗಿರಿಗೆ ಪ್ರಧಾನಿ ಮೋದಿ ಭೇಟಿ ನೀಡುತ್ತಿದ್ದಾರೆ. ಶ್ರೀ ಗುರು ಭೈರವೈಕ್ಯ ಮಂದಿರ ಲೋಕಾರ್ಪಣೆ ಮಾಡಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ದೆಹಲಿಯಿಂದ ಬೆಂಗಳೂರಿನ HAL ಏರ್ಪೋರ್ಟ್ಗೆ ಪ್ರಧಾನಿ ಮೋದಿ ಆಗಮನ ಆಗಲಿದೆ. ಹೆಲಿಕಾಪ್ಟರ್ ಮೂಲಕ ಆದಿಚುಂಚನಗಿರಿಯ ತಪೋವನ ಹೆಲಿಪ್ಯಾಡ್ಗೆ ಲ್ಯಾಂಡ್ ಆಗ್ತಾರೆ. 11 ಗಂಟೆಗೆ ಮೊದಲು ಗೋರಕ್ಷನಾಥರು ತಪಸ್ಸು ಮಾಡಿದ ಜ್ವಾಲಾಪೀಠ, ನಂತರ ಕಾಲಭೈರವ ಸ್ವಾಮಿಗೆ ಮಂಗಳಾರತಿ ಮಾಡಿ ದರ್ಶನ ಪಡೆಯಲಿದ್ದಾರೆ. ಬಳಿಕ ಬಾಲಗಂಗಾಧರನಾಥ ಸ್ವಾಮೀಜಿ ಭೈರವೈಕ್ಯವಾದ ಸ್ಥಳದಲ್ಲಿ ನಿರ್ಮಾಣವಾದ ಮಂದಿರ ಲೋಕಾರ್ಪಣೆ ಮಾಡಲಿದ್ದಾರೆ. ಸರ್ಕಾರವು 2026-27ನೇ ಸಾಲಿನಲ್ಲಿ ಎಂಜಿನಿಯರಿಂಗ್ ಶುಲ್ಕ ಏರಿಕೆ ಮಾಡಿದೆ. 7.5% ಶುಲ್ಕ ಹೆಚ್ಚಳಕ್ಕೆ ನಿರ್ಧರಿಸಿದೆ. ಸಿಇಟಿ ಕೋಟಾದಡಿ ಓದುತ್ತಿರುವ ವಿದ್ಯಾರ್ಥಿಗಳಿಗೂ ಹೆಚ್ಚುವರಿ ಬರೆ ಎಳೆದಿದೆ. ಸತತ 2ನೇ ವರ್ಷವೂ 7.5% ಶುಲ್ಕ ಹೆಚ್ಚಳ ಆಗಿದ್ದು, ಕಾಲೇಜು ಶುಲ್ಕ 81,800 ರೂಪಾಯಿಯಿಂದ 87,935ಕ್ಕೆ ಏರಿಕೆಯಾಗಿದೆ. ಬಸವಜಯ ಮೃತ್ಯುಂಜಯ ಶ್ರೀ ವಿರುದ್ಧ ಪಂಚಮಸಾಲಿ ಮುಖಂಡ ಕಿಡಿಕಾರಿದ್ದಾನೆ. ಬಾಗಲಕೋಟೆಯ ಇಳಕಲ್ ತಾಲೂಕಾ ಪಂಚಮಸಾಲಿ ಸಮಾಜದ ಮುಖಂಡ ಮಾಂತನಗೌಡ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಕೂಡಲ ಸಂಗಮ ಪೀಠದ ಉದ್ದೇಶ ಏನಿತ್ತು? ಪೀಠದಲ್ಲಿದ್ದ ಸ್ವಾಮೀಜಿ ಏನ್ ಮಾಡಿದ್ರು? ಬೆಂಕಿ ಇರಲಾರದೆ ಹೊಗೆ ಆಡಲ್ಲ. ಶ್ರೀಗಳೇ, ನಿಮ್ಮದು ತಪ್ಪಿಲ್ಲ ಅಂದ್ರೆ ತನಿಖೆಗೆ ಒಳಪಡಿ. ಮೆಡಿಕಲ್ ಚೆಕಪ್ ಆಗ್ಲಿ, ಮಂಪರು ಪರೀಕ್ಷೆ ಆಗ್ಲಿ ಅಂತ ಆಗ್ರಹಿಸಿದ್ದಾರೆ. ಅಂಬೇಡ್ಕರ್ ಪಲ್ಲಕ್ಕಿ ಹೊತ್ತ ಟ್ರ್ಯಾಕ್ಟರ್ ಅನ್ನ ಕೆಜಿಎಫ್ ಶಾಸಕಿ ರೂಪಕಲಾ ಚಾಲನೆ ಮಾಡಿದ್ದಾರೆ. ಕೆಜಿಎಫ್ನಲ್ಲಿ ನಡೆದ ಉತ್ಸವ ಹಾಗೂ ಮೆರವಣಿಗೆ ವೇಳೆ ಸ್ವತಃ ಅವರೇ ಡ್ರೈವಿಂಗ್ ಮಾಡಿದ್ದಾರೆ. ತಾಲೂಕು ಕಚೇರಿಯಿಂದ ಹೊರಟ ಅಂಬೇಡ್ಕರ್ ಪಲ್ಲಕ್ಕಿ ಪಟ್ಟಣದಲ್ಲೆಲ್ಲ ಸಂಚರಿಸಿತು. ಮೆರವಣಿಗೆಯುದ್ದಕ್ಕೂ ಶಾಸಕಿಯ ಟ್ರ್ಯಾಕ್ಟರ್ ಚಾಲನೆ ಗಮನ ಸೆಳೆಯಿತು. ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಡಾಕ್ಟರ್ MC ಸುಧಾಕರ್ ತಮಟೆ ಬಾರಿಸಿ ಗಮನ ಸೆಳೆದ್ರು. ಅಂಬೇಡ್ಕರ್ ಜಯಂತಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದ ಸಚಿವ ಸುಧಾಕರ್ ಅಂಬೇಡ್ಕರ್ ಭಾವಚಿತ್ರ ಹೊತ್ತ ಪಲ್ಲಕ್ಕಿಗಳ ಮೆರವಣಿಗೆಗೆ ಅದ್ದೂರಿ ಚಾಲನೆ ನೀಡಿದ್ರು. ನೀಲಿ ಸಾಗರದಂತೆ ಕಂಡ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳಲ್ಲಿ ಜಿಲ್ಲಾಧಿಕಾರಿ ಜೊತೆ ಹೆಜ್ಜೆ ಹಾಕಿದ್ರು. ಕೊಲ್ಲಿ ರಾಷ್ಟ್ರಗಳ ಯುದ್ಧ ಗೊಬ್ಬರದ ಮೇಲೂ ಪರಿಣಾಮ ಬೀರಿದೆ. ಗೊಬ್ಬರದ ಸರಬರಾಜಿಲ್ಲದೆ ರೈತ ಸಮುದಾಯ ಕಂಗಾಲಾಗಿದೆ. ಯೂರಿಯಾ ಗೊಬ್ಬರ ಸಪ್ಲೈ ಇಲ್ಲ. ಹೀಗಾಗಿ ಉಳಿದೆಲ್ಲ ಗೊಬ್ಬರವು 300 ರೂಪಾಯಿ ಜಾಸ್ತಿಯಾಗಿದೆ ಅಂತ ರೈತರು ಆತಂಕದಲ್ಲಿದ್ದಾರೆ. ಬೆಳಗಾವಿಯಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅದ್ದೂರಿಯಾಗಿ ಆಚರಿಸಲಾಯಿತು. ನಗರದ ಹಲವು ಬಡಾವಣೆಗಳಲ್ಲಿ ರೂಪಕಗಳ ಭವ್ಯ ಮೆರವಣಿಗೆ ಸಾಗಿತು. ಚೆನ್ನಮ್ಮ ವೃತ್ತದಲ್ಲಿ ಡ್ಯಾನ್ಸ್ ಮಾಡಿ ಸಂಭ್ರಮಿಸಲಾಯಿತು. ಸಂಜೆಯಿಂದಲೇ ಆರಂಭವಾಗಿರೋ ರೂಪಕಗಳ ಮೆರವಣಿಗೆ ನೋಡಲು ಸಾವಿರಾರು ಜನ ಆಗಮಿಸಿದ್ರು. ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಅಂಬೇಡ್ಕರ್ ಜಯಂತಿ ಆಚರಣೆ ನಡೆಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಹನುಮಂತಪ್ಪ ಅವರು ವೇದಿಕೆಯಲ್ಲಿ ಅಂಬೇಡ್ಕರ್ ಅವರ ಕುರಿತು ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಹೋರಾಟವನ್ನು ಸಾರುವ ಗೀತೆಯನ್ನ ಹಾಡಿ ಬಾಬಾ ಸಾಹೇಬರು ನೀಡಿದ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟದ ಮಂತ್ರಗಳನ್ನು ಒಳಗೊಂಡ ಹಾಡು ಎಲ್ಲರ ಗಮನ ಸೆಳೆಯಿತು. ಕೊಪ್ಪಳ ತಾಲೂಕಿನ ಹುಲಿಗಿ ಗ್ರಾಮದ ಅಂಬೇಡ್ಕರ್ ವಸತಿ ಕಾಲೋನಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅದ್ದೂರಿಯಾಗಿ ಆಚರಿಸಲಾಯಿತು. ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ವೇಳೆ 105 ವರ್ಷದ ಅಜ್ಜಿ ದುರ್ಗಮ್ಮ ವೆಂಕಟಪುರ ಕಣ್ಣೀರಿಟ್ರು. ತುಂಗಾಭದ್ರಾ ಅಣೆಕಟ್ಟು ನಿರ್ಮಾಣ ಕಾರ್ಯದಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುವಾಗ ಅಂದು ಅಂಬೇಡ್ಕರ್ ಅವರ ಸಾವಿನ ಸುದ್ದಿ ಕೇಳಿದ್ರಂತೆ. ಅಂದು ಕೆಲಸ ಮಾಡುತ್ತಿದ್ದ ಕೂಲಿ ಕಾರ್ಮಿಕರೆಲ್ಲರೂ ಸ್ತಬ್ಧವಾಗಿದ್ರಂತೆ. ಆ ಘಟನೆ ನೆನೆದು ಭಾವುಕರಾದ ಅಜ್ಜಿ ಅಂಬೇಡ್ಕರ್ ನಮ್ಮಂತವರ ಪಾಲಿಗೆ ಜೀವಂತ ದೇವರು ಅಂತ ಭಾವುಕರಾದರು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರಗಿ ಗ್ರಾಮದಲ್ಲಿ ಎತ್ತು ಹಾಗೂ ಕುದುರೆಗಳ ಓಟದ ಸ್ಪರ್ಧೆ ಆಯೋಜಿಸಲಾಗಿತ್ತು. ಈ ಮೂಲಕ ವಿಶೇಷವಾಗಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಲಾಯಿತು. ಜಾತ್ರೆಗಳ ಮಾದರಿಯಲ್ಲಿ ಷರಯತ್ತು ಆಯೋಜಿಸಿ ಯುವಕರು ಸಂಭ್ರಮಿಸಿದ್ರು. ಡಾಲ್ಬಿ ಹಚ್ಚಿ ಮೆರವಣಿಗೆ ಮಾಡದೆ ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಲಾಯಿತು.